ಸನಾತನ ಧರ್ಮದ ಕುಂಭಮೇಳಕ್ಕೆ ದಿನಗಣನೆ ಆರಂಭವಾಗಿದೆ. ಮಧುವಣಗಿತ್ತಿಯಂತೆ ಪ್ರಯಾಗ್ರಾಜ್ನಲ್ಲಿ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಕುಂಭಮೇಳದ ಸ್ಥಳದಲ್ಲಿ ಸೇತುವೆಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಪ್ರಯಾಗ್ರಾಜ್ನ ಹನುಮ ಮಂದಿರ ಬಳಿ ಸೇತುವೆ ನಿರ್ಮಿಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಹಾಗೆ ಸೇತುವೆ ನಿರ್ಮಾಣ ಮಾಡಲಾಗಿದೆ. ರಾಮ ಸೇತುವೆಯ ರೀತಿ ಸೇತುವೆ ನಿರ್ಮಾಣ ಮಾಡೋದಕ್ಕೆ ಭರದ ಸಿದ್ಧತೆಗಳು ಕೂಡ ನಡೀತಾ ಇದೆ. ಇನ್ನೇನು ದಿನಗಣನೆ ಆರಂಭ ಆಗಿದೆ. ಪ್ರಯಾಗ್ರಾಜ್ನಲ್ಲಿ ಎಲ್ಲೆಲ್ಲೂ ಕೂಡ ಒಂದು ರೀತಿಯಾಗಿ ಹಬ್ಬದ ವಾತಾವರಣ. ಸನಾತನ ಧರ್ಮದ ಕುಂಭಮೇಳಕ್ಕೆ ದಿನಗಣನೆ ಆರಂಭವಾಗಿರುವಂತದ್ದು ಮಧುವಣ ಗಿತ್ತಿಯಂತೆ ಕಂಗೊಳಿಸ್ತಾ ಇದೆ ಪ್ರಯಾಗ್ರಾಜ್. ಕುಂಭಮೇಳದ ಸ್ಥಳದಲ್ಲಿ ಸೇತುವೆಗಳ ನಿರ್ಮಾಣಕ್ಕೆ ಭರದ ಸಿದ್ಧತೆ ಕೂಡ ನಡೀತಾ ಇದೆ. ಜಗತ್ ಪ್ರಸಿದ್ಧ ಕುಂಭಮೇಳಕ್ಕೆ ದಿನಗಣನೆ ಆರಂಭ ಆಗ್ತಾ ಇದೆ. ಜನವರಿ 13ರಂದು ನಡೆಯುವಂತಹ ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಸಂಪ್ರದಾಯಕ್ಕೆ ಕಿರೀಟಪ್ರಾಯವಾಗಿರುವಂತಹ ಕುಂಭಮೇಳಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಾನೀಗ ನೇರವಾಗಿ ಪ್ರಯಾಗ್ರಾಜ್ನಲ್ಲಿರುವ ಹನುಮಾನ್ ಮಂದಿರದ ಮುಂಭಾಗದಲ್ಲಿರ್ತಕ್ಕಂಥದ್ದು. ಅಲ್ಲಿನ ಸಂಪೂರ್ಣ ಸಿದ್ಧತೆಗಳು ಯಾವ ರೀತಿ ಇದೆ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ವಿವರಣವನ್ನ ನೀಡ್ತಾ ಹೋಗ್ತೀವಿ. ಇಲ್ಲಿ ನಾವು ನೋಡಬಹುದು ಮೇನ್ ಗೇಟ್ ಏನಿದೆ ಹನುಮಾನ್ ಮಂದಿರ, ಇದು ವಿಶೇಷತೆಗಳಲ್ಲಿ ವಿಶೇಷ ಅಂತಾನೆ ಹೇಳ್ಬೋದು. ಪ್ರಯಾಗ್ರಾಜ್ನಲ್ಲಿ ಅದರಲ್ಲೂ ಕುಂಭಮೇಳದ ಬಹುಮುಖ್ಯ ವಿಶೇಷತೆ ಅಂತಂದ್ರೆ ಅದು ಹನುಮಾನ್ ಮಂದಿರ ಆಗಿರುತ್ತೆ. ಕೋಟ್ಯಾಂತರ ಜನರು ಅಂದ್ರೆ ಈ ಒಂದು ಭಾಗಕ್ಕೆ ಬರುವಂತಹ ಕುಂಭಮೇಳಕ್ಕೆ ಬರುವಂತಹ ಕೋಟ್ಯಾಂತರ ಜನರು ಇಲ್ಲಿಗೆ ಮೊದಲ ಬಾರಿಗೆ ಪ್ರವೇಶವನ್ನ ಮಾಡ್ತಾರೆ. ದೇವಸ್ಥಾನದ ಒಳಭಾಗದ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇರಬಹುದು. ಅಂದ್ರೆ ಹನುಮಾನ್ ಮಂದಿರದ ಒಳಭಾಗದ ದೃಶ್ಯ ಎಕ್ಸ್ಕ್ಲೂಸಿವ್ ಆಗಿ ನಾವು ರಿಪಬ್ಲಿಕ್ ಕನ್ನಡದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಯಾಕಂದ್ರೆ ಕೋಟ್ಯಾಂತರ ಜನರು ಬರ್ತಾರೆ. ಈಗಾಗಲೇ ದೂರದಲ್ಲಿ ನೀವು ನೋಡಬಹುದು ಕ್ಯೂ ಮೂಲಕ ಈಗಾಗಲೇ ಜನರು ಕೂಡ ಬರ್ತಾ ಇರ್ತಕ್ಕಂಥದ್ದು. ಅಲ್ಲಿ ಈ ಮಂಡಲಗಳನ್ನ ಸ್ಥಾಪನೆ ಮಾಡಿ ಮಂಡಲಗಳಲ್ಲಿ ಈ ಒಂದು ಪ್ರತಿಮೆಗಳನ್ನ ಕೂರಿಸುವಂತದ್ದು, ಕಳಸಗಳನ್ನ ಕೂರಿಸುವಂತದ್ದು, ಈ ಎಲ್ಲ ತಯಾರಿಯನ್ನ ಕೂಡ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ಕುಂಭಮೇಳದಲ್ಲಿ ಮಹಾಮಂಡಲ ಏನಿದೆ, ಮಹಾಮಂಡಲದ ಕೆಲವು ಕಾರ್ಯಗಳು ಕೂಡ ಈ ಒಂದು ಹನುಮಾನ್ ಮಂದಿರದಲ್ಲಿ ನಡೀತಕ್ಕಂಥದ್ದು. ಹಾಗಾಗಿ ಈ ಒಂದು ಹನುಮಾನ್ ಮಂದಿರ ಏನಿದೆ ಕುಂಭಮೇಳದ ಬಹು ವಿಶೇಷತೆಗಳಲ್ಲಿ ಕೂಡ ಪ್ರಾಮುಖ್ಯವಾದ ಸ್ಥಾನವನ್ನ ಪಡೆದುಕೊಳ್ಳುತ್ತೆ. ಕ್ಯಾಮ್ರಾ ಪರ್ಸನ್ ನಿರುದ್ದೇಶ್ವರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ಸನಾತನ ಧರ್ಮದ ಕುಂಭಮೇಳಕ್ಕೆ ದಿನಗಣನೆ ಆರಂಭವಾಗಿದೆ. ಮಧುವಣಗಿತ್ತಿಯಂತೆ ಪ್ರಯಾಗ್ರಾಜ್ನಲ್ಲಿ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಕುಂಭಮೇಳದ ಸ್ಥಳದಲ್ಲಿ ಸೇತುವೆಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಪ್ರಯಾಗ್ರಾಜ್ನ ಹನುಮ ಮಂದಿರ ಬಳಿ ಸೇತುವೆ ನಿರ್ಮಿಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಹಾಗೆ ಸೇತುವೆ ನಿರ್ಮಾಣ ಮಾಡಲಾಗಿದೆ. ರಾಮ ಸೇತುವೆಯ ರೀತಿ ಸೇತುವೆ ನಿರ್ಮಾಣ ಮಾಡೋದಕ್ಕೆ ಭರದ ಸಿದ್ಧತೆಗಳು ಕೂಡ ನಡೀತಾ ಇದೆ. ಇನ್ನೇನು ದಿನಗಣನೆ ಆರಂಭ ಆಗಿದೆ. ಪ್ರಯಾಗ್ರಾಜ್ನಲ್ಲಿ ಎಲ್ಲೆಲ್ಲೂ ಕೂಡ ಒಂದು ರೀತಿಯಾಗಿ ಹಬ್ಬದ ವಾತಾವರಣ. ಸನಾತನ ಧರ್ಮದ ಕುಂಭಮೇಳಕ್ಕೆ ದಿನಗಣನೆ ಆರಂಭವಾಗಿರುವಂತದ್ದು ಮಧುವಣ ಗಿತ್ತಿಯಂತೆ ಕಂಗೊಳಿಸ್ತಾ ಇದೆ ಪ್ರಯಾಗ್ರಾಜ್. ಕುಂಭಮೇಳದ ಸ್ಥಳದಲ್ಲಿ ಸೇತುವೆಗಳ ನಿರ್ಮಾಣಕ್ಕೆ ಭರದ ಸಿದ್ಧತೆ ಕೂಡ ನಡೀತಾ ಇದೆ. ಜಗತ್ ಪ್ರಸಿದ್ಧ ಕುಂಭಮೇಳಕ್ಕೆ ದಿನಗಣನೆ ಆರಂಭ ಆಗ್ತಾ ಇದೆ. ಜನವರಿ 13ರಂದು ನಡೆಯುವಂತಹ ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಸಂಪ್ರದಾಯಕ್ಕೆ ಕಿರೀಟಪ್ರಾಯವಾಗಿರುವಂತಹ ಕುಂಭಮೇಳಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಾನೀಗ ನೇರವಾಗಿ ಪ್ರಯಾಗ್ರಾಜ್ನಲ್ಲಿರುವ ಹನುಮಾನ್ ಮಂದಿರದ ಮುಂಭಾಗದಲ್ಲಿರ್ತಕ್ಕಂಥದ್ದು. ಅಲ್ಲಿನ ಸಂಪೂರ್ಣ ಸಿದ್ಧತೆಗಳು ಯಾವ ರೀತಿ ಇದೆ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ವಿವರಣವನ್ನ ನೀಡ್ತಾ ಹೋಗ್ತೀವಿ. ಇಲ್ಲಿ ನಾವು ನೋಡಬಹುದು ಮೇನ್ ಗೇಟ್ ಏನಿದೆ ಹನುಮಾನ್ ಮಂದಿರ, ಇದು ವಿಶೇಷತೆಗಳಲ್ಲಿ ವಿಶೇಷ ಅಂತಾನೆ ಹೇಳ್ಬೋದು. ಪ್ರಯಾಗ್ರಾಜ್ನಲ್ಲಿ ಅದರಲ್ಲೂ ಕುಂಭಮೇಳದ ಬಹುಮುಖ್ಯ ವಿಶೇಷತೆ ಅಂತಂದ್ರೆ ಅದು ಹನುಮಾನ್ ಮಂದಿರ ಆಗಿರುತ್ತೆ. ಕೋಟ್ಯಾಂತರ ಜನರು ಅಂದ್ರೆ ಈ ಒಂದು ಭಾಗಕ್ಕೆ ಬರುವಂತಹ ಕುಂಭಮೇಳಕ್ಕೆ ಬರುವಂತಹ ಕೋಟ್ಯಾಂತರ ಜನರು ಇಲ್ಲಿಗೆ ಮೊದಲ ಬಾರಿಗೆ ಪ್ರವೇಶವನ್ನ ಮಾಡ್ತಾರೆ. ದೇವಸ್ಥಾನದ ಒಳಭಾಗದ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇರಬಹುದು. ಅಂದ್ರೆ ಹನುಮಾನ್ ಮಂದಿರದ ಒಳಭಾಗದ ದೃಶ್ಯ ಎಕ್ಸ್ಕ್ಲೂಸಿವ್ ಆಗಿ ನಾವು ರಿಪಬ್ಲಿಕ್ ಕನ್ನಡದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಯಾಕಂದ್ರೆ ಕೋಟ್ಯಾಂತರ ಜನರು ಬರ್ತಾರೆ. ಈಗಾಗಲೇ ದೂರದಲ್ಲಿ ನೀವು ನೋಡಬಹುದು ಕ್ಯೂ ಮೂಲಕ ಈಗಾಗಲೇ ಜನರು ಕೂಡ ಬರ್ತಾ ಇರ್ತಕ್ಕಂಥದ್ದು. ಅಲ್ಲಿ ಈ ಮಂಡಲಗಳನ್ನ ಸ್ಥಾಪನೆ ಮಾಡಿ ಮಂಡಲಗಳಲ್ಲಿ ಈ ಒಂದು ಪ್ರತಿಮೆಗಳನ್ನ ಕೂರಿಸುವಂತದ್ದು, ಕಳಸಗಳನ್ನ ಕೂರಿಸುವಂತದ್ದು, ಈ ಎಲ್ಲ ತಯಾರಿಯನ್ನ ಕೂಡ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ
ಈ ಒಂದು ಕುಂಭಮೇಳದಲ್ಲಿ ಮಹಾಮಂಡಲ ಏನಿದೆ, ಮಹಾಮಂಡಲದ ಕೆಲವು ಕಾರ್ಯಗಳು ಕೂಡ ಈ ಒಂದು ಹನುಮಾನ್ ಮಂದಿರದಲ್ಲಿ ನಡೀತಕ್ಕಂಥದ್ದು. ಹಾಗಾಗಿ ಈ ಒಂದು ಹನುಮಾನ್ ಮಂದಿರ ಏನಿದೆ ಕುಂಭಮೇಳದ ಬಹು ವಿಶೇಷತೆಗಳಲ್ಲಿ ಕೂಡ ಪ್ರಾಮುಖ್ಯವಾದ ಸ್ಥಾನವನ್ನ ಪಡೆದುಕೊಳ್ಳುತ್ತೆ. ಕ್ಯಾಮ್ರಾ ಪರ್ಸನ್ ನಿರುದ್ದೇಶ್ವರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ಸನಾತನ ಧರ್ಮದ ಕುಂಭಮೇಳಕ್ಕೆ ದಿನಗಣನೆ ಆರಂಭವಾಗಿದೆ. ಮಧುವಣಗಿತ್ತಿಯಂತೆ ಪ್ರಯಾಗ್ರಾಜ್ನಲ್ಲಿ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಕುಂಭಮೇಳದ ಸ್ಥಳದಲ್ಲಿ ಸೇತುವೆಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಪ್ರಯಾಗ್ರಾಜ್ನ ಹನುಮ ಮಂದಿರ ಬಳಿ ಸೇತುವೆ ನಿರ್ಮಿಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಹಾಗೆ ಸೇತುವೆ ನಿರ್ಮಾಣ ಮಾಡಲಾಗಿದೆ. ರಾಮ ಸೇತುವೆಯ ರೀತಿ ಸೇತುವೆ ನಿರ್ಮಾಣ ಮಾಡೋದಕ್ಕೆ ಭರದ ಸಿದ್ಧತೆಗಳು ಕೂಡ ನಡೀತಾ ಇದೆ. ಇನ್ನೇನು ದಿನಗಣನೆ ಆರಂಭ ಆಗಿದೆ. ಪ್ರಯಾಗ್ರಾಜ್ನಲ್ಲಿ ಎಲ್ಲೆಲ್ಲೂ ಕೂಡ ಒಂದು ರೀತಿಯಾಗಿ ಹಬ್ಬದ ವಾತಾವರಣ. ಸನಾತನ ಧರ್ಮದ ಕುಂಭಮೇಳಕ್ಕೆ ದಿನಗಣನೆ ಆರಂಭವಾಗಿರುವಂತದ್ದು ಮಧುವಣ ಗಿತ್ತಿಯಂತೆ ಕಂಗೊಳಿಸ್ತಾ ಇದೆ ಪ್ರಯಾಗ್ರಾಜ್. ಕುಂಭಮೇಳದ ಸ್ಥಳದಲ್ಲಿ ಸೇತುವೆಗಳ ನಿರ್ಮಾಣಕ್ಕೆ ಭರದ ಸಿದ್ಧತೆ ಕೂಡ ನಡೀತಾ ಇದೆ. ಜಗತ್ ಪ್ರಸಿದ್ಧ ಕುಂಭಮೇಳಕ್ಕೆ ದಿನಗಣನೆ ಆರಂಭ ಆಗ್ತಾ ಇದೆ. ಜನವರಿ 13ರಂದು ನಡೆಯುವಂತಹ ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಸಂಪ್ರದಾಯಕ್ಕೆ ಕಿರೀಟಪ್ರಾಯವಾಗಿರುವಂತಹ ಕುಂಭಮೇಳಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಾನೀಗ ನೇರವಾಗಿ ಪ್ರಯಾಗ್ರಾಜ್ನಲ್ಲಿರುವ ಹನುಮಾನ್ ಮಂದಿರದ ಮುಂಭಾಗದಲ್ಲಿ ಇರ್ತಕ್ಕಂಥದ್ದು. ಅಲ್ಲಿನ ಸಂಪೂರ್ಣ ಸಿದ್ಧತೆಗಳು ಯಾವ ರೀತಿ ಇದೆ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ವಿವರಣವನ್ನ ನೀಡ್ತಾ ಹೋಗ್ತೀವಿ. ಇಲ್ಲಿ ನಾವು ನೋಡಬಹುದು ಮೇನ್ ಗೇಟ್ ಏನಿದೆ ಹನುಮಾನ್ ಮಂದಿರ, ಇದು ವಿಶೇಷತೆಗಳಲ್ಲಿ ವಿಶೇಷ ಅಂತಾನೆ ಹೇಳ್ಬೋದು. ಪ್ರಯಾಗ್ರಾಜ್ನಲ್ಲಿ ಅದರಲ್ಲೂ ಕುಂಭಮೇಳದ ಬಹುಮುಖ್ಯ ವಿಶೇಷತೆ ಅಂತಂದ್ರೆ ಅದು ಹನುಮಾನ್ ಮಂದಿರ ಆಗಿರುತ್ತೆ. ಕೋಟ್ಯಾಂತರ ಜನರು ಅಂದ್ರೆ ಈ ಒಂದು ಭಾಗಕ್ಕೆ ಬರುವಂತಹ ಕುಂಭಮೇಳಕ್ಕೆ ಬರುವಂತಹ ಕೋಟ್ಯಾಂತರ ಜನರು ಇಲ್ಲಿಗೆ ಮೊದಲ ಬಾರಿಗೆ ಪ್ರವೇಶವನ್ನ ಮಾಡ್ತಾರೆ. ದೇವಸ್ಥಾನದ ಒಳಭಾಗದ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇರಬಹುದು. ಅಂದ್ರೆ ಹನುಮಾನ್ ಮಂದಿರದ ಒಳಭಾಗದ ದೃಶ್ಯ ಎಕ್ಸ್ಕ್ಲೂಸಿವ್ ಆಗಿ ನಾವು ರಿಪಬ್ಲಿಕ್ ಕನ್ನಡದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಯಾಕಂದ್ರೆ ಕೋಟ್ಯಾಂತರ ಜನರು ಬರ್ತಾರೆ. ಈಗಾಗಲೇ ದೂರದಲ್ಲಿ ನೀವು ನೋಡಬಹುದು ಕ್ಯೂ ಮೂಲಕ ಈಗಾಗಲೇ ಜನರು ಕೂಡ ಬರ್ತಾ ಇರ್ತಕ್ಕಂಥದ್ದು. ಅಲ್ಲಿ ಈ ಮಂಡಲಗಳನ್ನ ಸ್ಥಾಪನೆ ಮಾಡಿ ಮಂಡಲಗಳಲ್ಲಿ ಈ ಒಂದು ಪ್ರತಿಮೆಗಳನ್ನ ಕೂರಿಸುವಂತದ್ದು, ಕಳಸಗಳನ್ನ ಕೂರಿಸುವಂತದ್ದು, ಈ ಎಲ್ಲ ತಯಾರಿಯನ್ನ ಕೂಡ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ಕುಂಭಮೇಳದಲ್ಲಿ ಮಹಾಮಂಡಲ ಏನಿದೆ, ಮಹಾಮಂಡಲದ ಕೆಲವು ಕಾರ್ಯಗಳು ಕೂಡ ಈ ಒಂದು ಹನುಮಾನ್ ಮಂದಿರದಲ್ಲಿ ನಡೀತಕ್ಕಂಥದ್ದು. ಹಾಗಾಗಿ ಈ ಒಂದು ಹನುಮಾನ್ ಮಂದಿರ ಏನಿದೆ ಕುಂಭಮೇಳದ ಬಹು ವಿಶೇಷತೆಗಳಲ್ಲಿ ಕೂಡ ಪ್ರಾಮುಖ್ಯವಾದ ಸ್ಥಾನವನ್ನ ಪಡೆದುಕೊಳ್ಳುತ್ತೆ. ಕ್ಯಾಮ್ರಾ ಪರ್ಸನ್ ನಿರುದ್ದೇಶ್ವರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್.